ನೋಡಿ ಈ ಪಾಪಡ್ನ ಎಷ್ಟು ದೊಡ್ಡದಾಗಿ ಗರ್ಗರಿಯಾಗಿದೆ ಅಲ್ವಾ. ಈ ಪಾಪಡ್ನ ನೀವೆಲ್ಲಾದರೂ ತಿಂದಿದ್ದೀರಾ? ನಾನಂತೂ ಎಕ್ಸಿಬಿಷನಲ್ಲಿ ತಿಂದಿದ್ದೀನಿ. ಈ ಪಾಪಡ್ ಮೇಲ್ಗಡೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಉದುರಿಸ್ಬಿಟ್ಟು ಕೊಡ್ತಾರೆ. ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ. ಯಾರೆಲ್ಲ ತಿಂದಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಪಾಪಡ್ನ ಮನೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಸುಲಭ. ನೋಡಿ, ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಅಕ್ಕಿ ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ರೇಷನ್ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ. ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ರೇಷನ್ ಅಕ್ಕಿನೇ ಬಳಸಬೇಕು, ಆವಾಗಲೇ ಹಪ್ಪಳ ಚೆನ್ನಾಗಿ ಬರೋದು. ನೀವು ಬೇರೆ ಅಕ್ಕಿ ಬಳಸಿದ್ರೆ ರುಚಿ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಈ ಅಕ್ಕಿನ ನೋಡಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನೀರು ಹಾಕಿ 2 ಅಥವಾ 3 ಗಂಟೆ ನೆನೆಸಿಡಬೇಕು. ನಾನಿಲ್ಲಿ 3 ಗಂಟೆ ನೆನೆಸಿಟ್ಟಿದ್ದೆ. ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಇದರಲ್ಲಿರುವಂಥ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಅಕ್ಕಿನ ಮಾತ್ರ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸಿ ಅದೇ ಕಪ್ಪಲ್ಲೇ 1/4 ಕಪ್ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಂಡು ಈ ರುಬ್ಬಿರುವಂಥ ಅಕ್ಕಿ ಹಿಟ್ಟೇನಿದೆ ಅದನ್ನು ಈ ರೀತಿ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಶೋಧಿಸ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ತರಿ ಏನಾದರೂ ಉಳ್ಕೊಂಡಿದ್ರೆ ಅದು ಸಪ್ರೇಟ್ ಆಗುತ್ತೆ. ಅದೇ ಕಪ್ಪಲ್ಲೇ ಮತ್ತೆ 1/4 ಕಪ್ ನೀರು ಸೇರಿಸ್ಕೊಳ್ಬೇಕು. ಟೋಟಲ್ ಆಗಿ ಅರ್ಧ ಕಪ್ ನೀರು ನಾನು ಉಪಯೋಗಿಸಿರೋದು. ಈಗ ಇದಕ್ಕೆ 1/4 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನೀವು ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಇದರ ಕನ್ಸಿಸ್ಟೆನ್ಸಿ ಅನ್ನೋದು ಇದೇ ರೀತಿಯೇ ಇರಬೇಕು. ಜಾಸ್ತಿ ತೆಳುವಾಗೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು. ನಿಮಗೆ ಇದರ ಕನ್ಸಿಸ್ಟೆನ್ಸಿ ಇನ್ನೂ ಗೊತ್ತಾಗಿಲ್ಲ ಅನ್ನೋದಾದರೆ ನೀವು ಉಪಯೋಗಿಸುವಂಥ ಸೌಟು ಅಥವಾ ಸ್ಪೂನ್ ಇರುತ್ತಲ್ವ, ಅದರ ಹಿಂದ್ಗಡೆ ಭಾಗದಲ್ಲಿ ನೋಡಿ ಈ ರೀತಿ ಒಂದು ಮಧ್ಯಕ್ಕೆ ಲೈನ್ ಎಳೀರಿ. ಈ ರೀತಿ ಲೈನ್ ಎಳೆದಾಗ ಇದು ಒಂದಕ್ಕೊಂದು ಅಂಟ್ಕೊಳ್ಬಾರ್ದು. ಸೊ ನೋಡಿ, ಈ ರೀತಿ ಇದ್ದಾಗ ಇದರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಪಾಪಡ್ ಬೇಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದರ ಮೇಲ್ಗಡೆ ಈ ರೀತಿ ಒಂದು ಕಾಟನ್ ಬಟ್ಟೆನ ಕ್ಲೀನಾಗಿ ಟೈಟಾಗಿ ಕಟ್ಕೊಳ್ಬೇಕು. ಇದರ ಮೇಲ್ಗಡೆ ಈ ರೀತಿ ಯಾವುದಾದ್ರೂ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಸ್ಟೀಮ್ ಆಗೋದಕ್ಕೆ ಬಿಡಬೇಕು. ನೋಡಿ, ಕರೆಕ್ಟಾಗಿ 2-3 ನಿಮಿಷಗಳ ನಂತರ ಲಿಡ್ ಓಪನ್ ಮಾಡಿಬಿಟ್ಟು ಈ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟಿರತ್ತಲ್ಲ ಇದನ್ನು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಬಟ್ಟೆ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅರ್ಧ ಸೌಟ್ ಮಾತ್ರ ಹಾಕ್ಬಿಟ್ಟು ಈ ರೀತಿ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಮಂದವಾಗೂ ಮಾಡ್ಕೊಳ್ಬಾರ್ದು, ತುಂಬ ಜಾಸ್ತಿ ತೆಳುವಾಗೂ ಮಾಡ್ಕೊಳ್ಬಾರ್ದು. ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಇದು ಕ್ರ್ಯಾಕ್ಸ್ ಬಿಟ್ಕೊಳ್ಳುತ್ತೆ, ಅವಾಗ ನೀವು ತೆಗಿಬೇಕಾದ್ರೂ ಕಷ್ಟ ಆಗುತ್ತೆ. ತುಂಬ ಮಂದವಾಗಿ ಮಾಡಿಕೊಂಡ್ರೆ ಪಾಪಡ್ ತುಂಬ ಗಟ್ಟಿಯಾಗಿಬಿಡುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ. ಸೊ ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ಇದರ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 30 ಸೆಕೆಂಡ್ಸ್ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ. ಜಸ್ಟ್ 30 ಸೆಕೆಂಡ್ಸ್ ಆದಮೇಲೆ ಒಂದು ಚಾಕು ಸಹಾಯದಿಂದ ಈ ರೀತಿ ಸೈಡೆಲ್ಲ ಬಿಡಿಸ್ಕೊಂಡು ನಿಧಾನಕ್ಕೆ ಕೈಯಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ತಣ್ಣಗಾಗಿದ್ದ ನಂತರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಬಿಟ್ಟು ಇದನ್ನು ಒಣಗಿಸ್ಕೊಳ್ಬೇಕು. ಇದನ್ನು ನೀವು ಫ್ಯಾನ್ ಕೆಳಗಡೆ ಅಥವಾ ಬಿಸಿಲಲ್ಲೇ ಒಣಗಿಸ್ಕೊಳ್ಬೋದು. ತುಂಬ ಬಿಸಿಲು ಜಾಸ್ತಿ ಇದ್ದರೆ ಜಸ್ಟ್ 1-2-3 ಅವರ್ಸ್ಗೆಲ್ಲ ಇದು ಡ್ರೈ ಆಗುತ್ತೆ. ಅದೇ ನೀವು ಫ್ಯಾನ್ ಗಾಳಿಯಲ್ಲಿ ಒಣಗಿಸ್ತೀರಾ ಅಂದರೆ ಸಂಜೆ ಹಾಕಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಇದು ಚೆನ್ನಾಗಿ ಡ್ರೈ ಆಗಿರುತ್ತೆ. ಸೊ ಇದನ್ನು ಬಿಸಿಲಿದ್ರೇ ಮಾಡ್ಕೊಳ್ಬೇಕು ಅನ್ನೋದೇನಿಲ್ಲ, ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ಸುಲಭ. ನಿಮಗೆ ಈ ರೀತಿ ದೊಡ್ಡ ಪಾಪಡ್ ಮಾಡೋದು ಇಷ್ಟ ಅಲ್ಲ ಅಂದರೆ ಚಿಕ್ಕ ಚಿಕ್ಕದಾಗೂ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಿಮಗೆ ಸುಲಭ ಆಗುತ್ತೆ ಅಂದರೆ ಇದೇ ಮೆಥಡಲ್ಲೇ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಪ್ಲೇಟ್ ಉಪಯೋಗಿಸ್ಬಿಟ್ಟು ಮಾಡ್ಬೋದು. ಸೊ ನೋಡಿ, ಈ ರೀತಿ ಪ್ಲೇಟ್ಗೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ, ನಾನು ಯಾವ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕಾಣ್ತಾ ಇದೆ ಅಲ್ವಾ. ಜಸ್ಟ್ ಈ ಪ್ಲೇಟ್ನ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕು, ಇದು ಸ್ಪ್ರೆಡ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿರುವಂಥ ಈ ಪ್ಲೇಟ್ನ ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಇದನ್ನು 30 ಸೆಕೆಂಡ್ಸ್ ಬೇಯಿಸ್ಕೊಳ್ಬೇಕು. 30 ಸೆಕೆಂಡ್ಸ್ ನಂತರ ಈ ಪ್ಲೇಟ್ನ ಹೊರಗಡೆ ತೆಗೆದು ಜಸ್ಟ್ 1 ಸೆಕೆಂಡ್ ಬಿಟ್ಟು ಸ್ವಲ್ಪ ಬಿಸಿ ಇರಬೇಕಾದ್ರೆ ಒಂದು ಚಾಕು ಸಹಾಯದಿಂದ ಈ ರೀತಿ ಸೈಡೆಲ್ಲ ಬಿಡಿಸ್ಕೊಂಡು ನಿಧಾನಕ್ಕೆ ಕೈಯಿಂದ ತೆಗೆದು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಬಿಟ್ಟು ಒಣಗಿಸ್ಕೊಳ್ಬೇಕು. ಇದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಪ್ಲೇಟಿಂದ ಈ ರೀತಿ ತೆಗಿಬೇಕು. ಪೂರ್ತಿ ತಣ್ಣಗಾದರೆ ಪ್ಲೇಟ್ಗೆ ಅಂಟ್ಕೊಳ್ಳುತ್ತೆ. ನೋಡಿ, ಎಷ್ಟು ತೆಳುವಾಗಿದೆ ಅಂತ ನನ್ನ ಕೈ ಬೆರಳುಗಳು ಕಾಣ್ತಾ ಇದೆ ಅಲ್ವಾ. ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟಾಗೇ ಇರಬೇಕು. ಈಗ ನೋಡಿ, ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಡ್ರೈ ಆಗಿದೆ ಅಂತ. ನಾನು ಫ್ಯಾನ್ ಗಾಳಿಯಲ್ಲೇ ಒಣಗಿಸಿರೋದು, ಬಿಸಿಲಲ್ಲಿ ಹಾಕಿಲ್ಲ. ನೋಡಿ, ನಾನು ತಿಳಿಸ್ಕೊಟ್ಟಿರುವಂಥ 1 ಕಪ್ ಅಕ್ಕಿ ಅಳತೆಗೆ ನನಗಿಲ್ಲಿ 15ರಿಂದ 17 ಪಾಪಡ್ ರೆಡಿಯಾಗಿದೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ದೇ ಮಾಡ್ಕೊಂಡಿರೋದು. ಇನ್ನೂ ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಬೋದು. ಈಗ ಮೀಡಿಯಮ್ ಆಗಿ ಬಿಸಿಯಾಗಿರುವಂಥ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ.
ನೋಡಿ ಇದರ ಸೈಜ್ ಮೊದಲಿಗಿಂತ ಡಬಲ್ ಆಗಿದೆ ಅಲ್ವಾ. ಅಷ್ಟೇ, ಈಗ ಗರ್ಗರಿಯಾಗಿರುವಂಥ ಪಾಪಡ್ ರೆಡಿಯಾಗಿದೆ. ಬಿಸಿ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಉದುರಿಸ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ನೀವು ಎಕ್ಸಿಬಿಷನಲ್ಲಿ ತಿಂದಿರ್ತೀರ ಅಲ್ವಾ, ಅದಕ್ಕಿಂತ ಹೆಚ್ಚು ರುಚಿಯಾಗಿರುತ್ತೆ. ಸೊ ಈ ಪಾಪಡ್ನ ಮಿಸ್ ಮಾಡಿದ್ರೆ ನೀವೆಲ್ಲರೂ ಮಾಡಿಟ್ಕೊಳ್ತೀರಾ ಅಲ್ವಾ. ಒಂದು ಸಲ ಮಾಡಿದ್ರೆ 1 ವರ್ಷ ಇಟ್ಕೊಂಡು ತಿನ್ಬೋದು. ನೋಡಿ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ, ಎಷ್ಟು ಗರ್ಗರಿಯಾಗಿದೆ ಅಂತ. ದಾಲ್ ರೈಸ್, ರಸಮ್ ರೈಸ್ ಎಲ್ಲ ಮಾಡಿದಾಗ ಸೈಡ್ ಡಿಶ್ಗೆ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.